ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಮಾಸ್ತಿ ಅವರು ಬೆಳಗ್ಗೆ ಒಂದು ಪೋಸ್ಟ್ ಹಾಕಿದ್ರು, ಬೆಳಗ್ಗೆನೋ ರಾತ್ರಿ ಗೊತ್ತಾಗಿಲ್ಲ, ನಾನು ಕನ್ಫ್ಯೂಸ್ ಆದೆ. ಪೋಸ್ಟ್ ಅಲ್ಲಿ ಸೋಮು ಸೌಂಡ್ ಇಂಜಿನಿಯರ್ ಪಕ್ಕದಲ್ಲಿ ಅಪ್ಪು ಸರ್ ಅವರ ಜಾಕಿ ಪೋಸ್ಟರ್ಗೆ, ಆ ಜಾಕಿಯ ಒಂದು ಕಟೌಟ್ಗೆ ಒಂದು ಮುದ್ದಾದ ಲೈನ್ ಬರೀತಾರೆ. ಅದು ತುಂಬಾ ಇಷ್ಟ ಆಯ್ತು ಸರ್. ತುಂಬಾ ಕನೆಕ್ಷನ್ ಇದೆ, ಸ್ಟ್ರಾಂಗ್ ಕನೆಕ್ಷನ್ ಇದೆ ಸೋಮುಗೂ ಮತ್ತು ಜಾಕಿಗೂ. ಒಂದೇ ತಂಡ, ಒಂದೇ ಹುಡುಗರು. ಮಾಸ್ತಿ ಅವರ ಎಮೋಷನ್ಸ್ ಹೇಗೆಲ್ಲ ಕನೆಕ್ಟ್ ಆಯ್ತು ಅಂತ. ನಾವು ಇವ್ರ ಆಶೀರ್ವಾದದಿಂದ ಇವರು ಸೊ ವಜ್ರೇಶ್ವರಿ ಕಂಬೈನ್ಸ್ ಅಲ್ಲೇ ಟೀ ಕೊಡ್ತಿದ್ದ ಹುಡುಗ ಇವತ್ತು ಅವ್ರ ಬ್ಲೆಸ್ಸಿಂಗ್ಸ್ ಇಂದಾನೆ ಸೋಮು ಸೌಂಡ್ ಇಂಜಿನಿಯರ್ ಆಗಿದ್ದಾರೆ. ಸೊ ನೀವು ಹೇಳ್ದಂಗೆ ಒಂದೇ ತಂಡ. ಮತ್ತೆ ಜಾಕಿ ನಿರ್ದೇಶಕರು ಸೂರಿ, ಅವ್ರ ಶಿಷ್ಯ ಸೋಮು ನಿರ್ದೇಶಕ ಅಭಿ. ಸೊ ಎಲ್ಲ ಒಂದೇ ತಂಡದಲ್ಲಿ ಕೆಲಸ ಮಾಡಿದವರು. ಇವತ್ತು ಈ ಕ್ರೌಡ್ ಎಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಸೊ ಅಪ್ಪು ಸರ್ ಒಂದು ಏನು ಆಶೀರ್ವಾದ ಖಂಡಿತ ಈ ಹುಡುಗನ ಮೇಲೆ ಇರುತ್ತೆ. ಬೆಳಗ್ಗೆ ಪ್ರಸನ್ನ ಥಿಯೇಟರ್ 4:15 ಶೋ ಶುರು ಆಗುತ್ತೆ. 6:30 ಶೋ ಬಿಟ್ಟಾಗ ಜಾಕಿ ಬಿಡುಗಡೆಯಾದಂತಹ ಸೇಮ್ ಇತಿಹಾಸವನ್ನು ನಾನು ಕಣ್ತಂಬ ನೋಡಿದೆ. ಜನ ಏನಂತಾರಂದ್ರೆ ಪ್ರತಿ ಫ್ರೇಮು ಫ್ರೆಶು, ಪ್ರತಿ ಡೈಲಾಗು ಫ್ರೆಶು. ಸೋಮು ಸೌಂಡ್ ಹೇಗೆ ಮಾಡುತ್ತೋ ಜಾಕಿ ಸೌಂಡ್ ಮಾಡ್ತಾ ಇದೆ ಸರ್. ಜಾಕಿ ಸಿನಿಮಾ ಅದು ಕನ್ನಡ ಚಿತ್ರರಂಗದ ಇತಿಹಾಸದ ಪುಟಗಳಲ್ಲಿ ಬರೆದಂತಹ ಚಿತ್ರ. ಮತ್ತೆ ಈ ಅಪ್ಪುಸನ್ನ ನಾವು ಯಾವ ಇದರಲ್ಲಿ ನೋಡ್ತಾ ಇದ್ವಿ, ಅದೊಂದು ಬೇರೆ ಒಂದು ಆಯಾಮ ಕೊಟ್ಟಂಥ ಸಿನಿಮಾ. ಅಂದರೆ ಸೂರ್ಯ ಅವರು ಅವ್ರನ್ನ ಎಷ್ಟು ಚೆನ್ನಾಗಿ ಲೋಕಲ್ಗೆ ಇಡಿಸಿದ್ರು ಅಂದರೆ ಅದು ಎಲ್ರಿಗೂ ನಾಟ್ತು. ಜಾಕಿ ಕೂಡ ನಮ್ಮ ಸಿನಿಮಾನೇ. ನಾವು ಅದನ್ನು ಆವಾಗಲ್ಲ ಇವಾಗ್ಲೂ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತೀವಿ. ಸೊ ಅದರ ಆ ಒಂದು ಅಂಗಳದಲ್ಲೇ ಅವ್ರ ಹುಡುಗನ ಸಿನಿಮಾನು ರಿಲೀಸ್ ಆಗ್ತಾ ಇದೆ, ಸೋಮು ಸೌಂಡ್ ಇಂಜಿನಿಯರ್. ಸೊ ಎಲ್ಲ ಅಪ್ಪು ಸರ್ ಅಭಿಮಾನಿಗಳು ಕೂಡ ಈ ಹುಡುಗನ್ನು ಆಶೀರ್ವಾದ ಮಾಡಬೇಕು ಅಂತ ಕೇಳಿ. ಸರ್, ನಿಮ್ಮ ಪ್ರಕಾರ ಒಂದು ಸಿನಿಮಾ 14 ವರ್ಷದ ನಂತರವೂ ಸೇಮ್ ರಿದಮ್ ಕಂಟಿನ್ಯೂ ಮಾಡುತ್ತೆ, ಸೇಮ್ ಕ್ರೇಜ್ ಕಂಟಿನ್ಯೂ ಮಾಡುತ್ತೆ, ಅದೇ ಸೆಲೆಬ್ರೇಷನ್ ಮೂಡ್ ಕರ್ಕೊಂಡು ಹೋಗುತ್ತೆ ಅಂದರೆ ಇದು ಯಾವ ಪವರ್ ಸರ್? ಇದು ಯಾವ ಪವರ್ ಎಕ್ಸಾಕ್ಟ್ಲಿ ಅಂತ? ಆ ಪವರ್ ಅನ್ನೋದು ರಕ್ತದಲ್ಲೇ ಇದೆ. ಅದು ಅಣ್ಣ ಅವರ ಒಂದು ಮುದ್ದಿನ ಕೂಸು. ಮತ್ತು ಅದು ಅಣ್ಣ ಅವ್ರ ಮಗ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ಕನ್ನಡಿಗನ ಮನೆಯ ಮಗು ಅಪ್ಪು ಅವರು. ಇವತ್ತು ಅವರಿಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಂಡಿಲ್ಲ. ನೀವು ಪ್ರತಿಯೊಂದು ಶಬ್ದದಲ್ಲಿದ್ದಾರೆ, ಕನ್ನಡದ ಅಕ್ಷರಗಳಲ್ಲಿದ್ದಾರೆ, ಕನ್ನಡದ ಮನಸ್ಸುಗಳಲ್ಲಿದ್ದಾರೆ. ಸೊ ಅಪ್ಪು ಯಾವತ್ತೂ ಚಿರಾಗಿ. ಆಮೇಲೆ ಜಾಕಿ ಸಿನಿಮಾನ ಡೈರೆಕ್ಷನ್ ಮಾಡಿದಂತಹ ಸೂರಿ ಸರ್ ಇವತ್ತು ಸಿನಿಮಾ ನೋಡಕ್ಕೆ ಬರ್ತಿದ್ದಾರೆ. ಜಾಕಿ ಜೊತೆಗೆ ಸೋಮು ಸೌಂಡ್ ಇಂಜಿನಿಯರ್ ಫಸ್ಟ್ ಸಪೋರ್ಟ್ ಅವ್ರದ್ದು. ಇದು ಏನಂತ ಇದೆ, ಎಲ್ಲವನ್ನು ನಾವು ವರ್ಣಿಸೋದು ಸಾಧ್ಯನೇ ಇಲ್ಲ. ಅಲ್ಲ, ಯಾವತ್ತೂ ನಮ್ಮ ಮಾತುಗಳಲ್ಲಿ ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ. ಅಪ್ಪು ಅನ್ನೋದು ನಮ್ಮ ಕಣ್ಮುಂದೆನೇ ದೇವರಾದಂತಹ ಒಂದು ಅಕ್ಷರ. ಅದು ಪ್ರತಿಯೊಬ್ಬರ ಮನಸ್ಸಲ್ಲಿದೆ, ಪ್ರತಿಯೊಬ್ಬರು ಕನ್ನಡಿಗರ ಹೃದಯದಲ್ಲಿದೆ. ಸೊ ಇವತ್ತು ಈ ಹುಡುಗನ ಅದೃಷ್ಟವಂತ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಪ್ಪು ಸರ್ ಕಟೌಟ್ ಪಕ್ಕನೇ ಅವನ ಪೋಸ್ಟ್ ಬಿದ್ದಿರೋದು. ಸೊ ನಿಜವಾದ ಗೆಲುವು ಇದು. ಅಲ್ಲ, ನನಗೆ ಇನ್ನೊಂದು ಎಮೋಷನಲ್ ಕನೆಕ್ಟ್ ಆಗಿದ್ದು, ಅಪ್ಪು ಸರ್ ಜೊತೆ ಕೆಲಸ ಮಾಡಿದಂತಹ, ಅಪ್ಪು ಸರ್ ಆಫೀಸಲ್ಲಿ ಕೆಲಸ ಮಾಡಿದಂಥ ಒಬ್ಬ ಹುಡುಗ ಈ ಇಮೇಜ್ ಹೆಂಗಿದೆ ಅಂದರೆ ಅಪ್ಪು ಸರ್ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ಅಂತ ನೀವು ಪದ ಬಳಸಿದ್ರಿ. ಇದು ತುಂಬ ಒಳ್ಳೆಯ ಪದ, ಇದು ತುಂಬ ಒಳ್ಳೆಯ ವಿಷಯ. ಇದು ಅದು ಅವರು ಹಾಗೇ ಇದ್ರು. ಅಪ್ಪು ಸಾರು ಕಿರಿಯರು ಬಂದರೆ ಅಪ್ಕೊಳ್ಳೋರು, ದೊಡ್ಡವ್ರು ಬಂದರೆ ಯಾವಾಗಲೂ ಅದೊಂದು ಅವ್ರಿಗೆ ಗೊತ್ತಿಲ್ಲದಂಗೆ ಇದು ಮಾಡೋರು. ಅದೆಲ್ಲ ನೆನೆಸ್ಕೊಂಡಾಗ ನಿಜಕ್ಕೂ ಭಾವುಕರಾಗ್ತೀವಿ. ಮತ್ತು ಇವತ್ತು ಈ ಹುಡುಗನು ಆ ಪೋಸ್ಟ್ ಕೋಇನ್ಸಿಡೆನ್ಸ್ ಹಂಗೆ ಇದೆ. ಅವ್ರು ನಿಂತಿರೋದಕ್ಕೂ ಇವನು ಬಗ್ಗಿರೋದಕ್ಕೂ ಅದು ಎಲ್ಲೋ ಒಂದು ಕಡೆ ಅವ್ರ ಕಾಲಿಗೆ ಬೀಳ್ತಾ ಇರೋ ಥರ ಇದೆ. ಸೊ ಅದಕ್ಕೆ ರಾತ್ರಿ ನೆನಪಾಗಿ ಅದು ಬರ್ತೀವಿ. ಇಲ್ಲ, ಒಂದು ಸಿನಿಮಾ ನಿರಂತರವಾಗಿ ಕಾಡೋದಕ್ಕೆ ಬೇಕಾದಂತಹ ಎಲ್ಲ ವಿಷಯಗಳನ್ನು ಕ್ಯಾರಿ ಮಾಡಿದಂತಹ ಸಿನಿಮಾ ಜಾಕಿ, ಡೌಟೇ ಇಲ್ಲ. 14 ವರ್ಷದ ನಂತರವೂ ಫ್ರೆಶ್. ಈ ಫ್ರೆಶ್ ಅನ್ನೋದಕ್ಕೆ ಮಾಸ್ತಿ ಕೊಡುವಂತಹ ಒಂದು ವ್ಯಾಖ್ಯಾನ ಏನು ಎಕ್ಸಾಕ್ಟ್ಲಿ? ಸರ್, ಅದೊಂದು ಶಕ್ತಿ ಸರ್. ಅಪ್ಪು ಅನ್ನೋದೊಂದು ದೊಡ್ಡ ಶಕ್ತಿ. ಅದು ಪ್ರತಿಯೊಬ್ಬರ ಮನಸ್ಸಲ್ಲಿದೆ. ಸೊ ಅದು ಯಾವತ್ತೂ ಅಳಿಸೋಗಲ್ಲ. ಅದು ಪಟಾಕಿಗಳಲ್ಲಿ, ಶಬ್ದಗಳಲ್ಲಿ, ಅಕ್ಷರಗಳಲ್ಲಿ, ನಮ್ಮ ನಾಡಿನ ಪ್ರತಿಯೊಂದು ಬೀದಿಗಳಲ್ಲೂ ಖಂಡಿತವಾಗ್ಲೂ ಯಾವಾಗಲೂ ಇದೆ. ಓಕೆ, ಪಟಾಕಿ ಜಾಕಿ ಬಗ್ಗೆ ಮಾತಾಡುವಾಗ ಪಟಾಕಿ ಸೌಂಡ್ ಮತ್ತೆ ಡಿಸ್ಟರ್ಬ್ ಆದ್ರೂ ಸಹ ಇದನ್ನು ಎಂಜಾಯ್ ಮಾಡಿದ್ವಿ. ಕೊನೆ ಒಂದು ಮಾತು ಸರ್, ಸೋಮು ಸೌಂಡ್ ಇಂಜಿನಿಯರ್ ಸೌಂಡು ನಿಲ್ಲಬಾರ್ದು, ಜಾಕಿ ಸೌಂಡು ನಿಲ್ಲಬಾರ್ದು, ಕನ್ನಡದ ಯಾವ ಸಿನಿಮಾಗಳು ಸೌಂಡ್ ನಿಲ್ಲಬಾರ್ದು ಅಂತ ನಾವು ಹಾರೈಸ್ತೀವಿ. ಇದಕ್ಕೊಂದು ಫೈನಲ್ ಪಾಯಿಂಟ್ ಸರ್. ಏನು ಅಪ್ಪು ಸರ್ ಅಭಿಮಾನಿಗಳಂತಾರ ಕನ್ನಡದ ಪ್ರತಿಯೊಬ್ಬ ಕನ್ನಡ ಚಿತ್ರಾಭಿಮಾನಿಗಳು ಹೊಸ ಹುಡುಗ ಸೋಮು ಆದರೆ ಶ್ರೇಷ್ಠನ ಆಶೀರ್ವಾದ ಮಾಡಿದ್ರೆ ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ಬ ಹುಡುಗ ಬರ್ತಾನೆ.
ಕತೆಗಳು ಬರ್ಕೊಂಡವ್ರಿಗೆ ಇನ್ನೊಬ್ಬ ನಿರ್ದೇಶಕ ಸಿನಿಮಾ ಮಾಡೋರು ಸಿಗ್ತಾನೆ. ಸೊ ನಿಮ್ಮಗಳ ಆಶೀರ್ವಾದನೇ ಇವತ್ತು ಹೊಸ ಹುಡುಗರು ಬೆಳೆಯೋಕ್ಕೆ ಸಾಧ್ಯ. ಸೊ ಖಂಡಿತ ನೀವುಗಳು ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಇದಿಷ್ಟು ನಮ್ಮ ಕನ್ನಡದ ಹೆಮ್ಮೆ ರೈಟರ್ ಮಾಸ್ತಿ ಸರ್ ಮತ್ತು ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.